ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಇವತ್ತಿನ ರೀಡಿಂಗಲ್ಲಿ ನಿಮಗೆ ಯಾವೆಲ್ಲ ರೀತಿಯ ಒಂದು ವಿಚಾರಗಳು ಕನೆಕ್ಟ್ ಆಗ್ತಾ ಇದ್ದಾವೆ, ಹಾಗೆ ಯಾವೆಲ್ಲ ವಿಚಾರಗಳು ನಿಮ್ಮಿಂದ ದೂರ ಸರಿತಾ ಇದ್ದಾವೆ, ಹಾಗೆ ಯಾವೆಲ್ಲ ರೀತಿಯಲ್ಲಿ ನೀವು ಹೀಲ್ ಆಗ್ತಾ ಇದ್ದೀರಾ ನೋಡೋಣ. ನೋಡೋದಕ್ಕಿಂತ ಮೊದಲು ನಿಧಾನವಾಗಿ ನಿಮ್ಮ ಉಸಿರನ್ನ ಒಳಗೆ ತಗೊಳ್ತಾ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಗುರುವಿನ ಸ್ಮರಣೆ, ನೀವು ನಂಬಿದ ದೈವಶಕ್ತಿಯ ಸ್ಮರಣೆಯನ್ನ ಮಾಡಿಕೊಂಡು ಈ ರೀಡಿಂಗ್ನ ನೋಡಲಿಕ್ಕೆ ಶುರು ಮಾಡಿ. ಹಾಗಾದರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಆಧ್ಯಾತ್ಮಿಕವಾಗಿ ನಿಮಗೆ ಇಲ್ಲಿ ಯಾವ ರೀತಿಯ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ, 24 ಗಂಟೆಯ ಒಳಗೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಒಂದು ಬದಲಾವಣೆಯನ್ನು ನೀವು ಕಂಡುಕೊಳ್ತೀರಾ. ಈಗಿನ ವಾಸ್ತವ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ. ಈಗಿನ ಎನರ್ಜಿಯ ಮೇಲೆ ಫೋಕಸ್ ಮಾಡಿ, ಈಗ ನಿಮ್ಮ ಮನಸ್ಥಿತಿ ಎನರ್ಜಿ ಯಾವ ರೀತಿ ಒಂದು ವಿಚಾರಕ್ಕೆ ಕನೆಕ್ಟ್ ಆಗಿದೆ, ಅದರಿಂದ ಹೀಲ್ ಆಗಬೇಕು ಅಂತೇಳಿ ಬಯಸ್ತಾ ಇದೆ ಅಂತ ಹೇಳಿ ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ಬಾಬಾ ನಿಮಗೆ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ, ಯಾರಾದರೂ ನಿಮಗೆ ಏನಾದರೂ ಹೇಳಿದಾಗ ನೀವು ಸಿಟ್ಟಿನಿಂದ ಉತ್ತರ ಕೊಡ್ತೀರಾ. ನಂತರ ಅಲ್ಲಿ ಆ ಸಂಬಂಧದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದಾಗ ತಕ್ಷಣ ನಿಮ್ಗೆ ಅನ್ಸುತ್ತೆ, ನಾನು ಆ ರೀತಿ ಸಿಟ್ಟಿನಿಂದ ಉತ್ತರ ಕೊಟ್ಟಿದ್ದಕ್ಕೆ ಆ ಸಂಬಂಧ ಹಾಳಾಯ್ತಾ ಅಂತ ಹೇಳಿ ನೀವು ಅನ್ಕೊಳ್ತಾ ಇದ್ದೀರಾ. ನಾನು ಆ ಸಮಯದಲ್ಲಿ ಸುಮ್ಮನೆ ಇರಬೇಕಾಗಿತ್ತು ಅಂತ ಹೇಳಿ ನಿಮ್ಗೆ ಅನಿಸಿದರೆ ಅದು ಕೇವಲ ಒಂದು ಎಮೋಷನಲ್ ಆಟ ಆಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಮೋಷನ್ ಅನ್ನೋದು ಇನ್ಸ್ಟೆಂಟ್ ಎನರ್ಜಿ ಆಗಿರುತ್ತೆ. ಅದೇ ಅಂಥ ಸಮಯದಲ್ಲಿ ಸ್ಮಾರ್ಟ್ನೆಸ್ ಆಗಿ ನೀವು ಯಾವ ರೀತಿ ಉತ್ತರ ಕೊಡ್ತೀರಲ್ಲ, ಆಗ ಅದು ನಿಮ್ಮ ಪೇಷನ್ಸ್ ಆಗಿರುತ್ತೆ. ಅದೇ ನೀವು ಸ್ವಲ್ಪ ಸ್ಮಾರ್ಟ್ ಆಗಿದ್ದೀರಾ ಈಗಾಗಲೇ, ಯಾವ ಸಮಯದಲ್ಲಿ ನೀವು ರಿಯಾಕ್ಟ್ ಮಾಡಬೇಕು ಇಲ್ಲವೇ ಯಾವ ಸಮಯದಲ್ಲಿ ರೆಸ್ಪಾನ್ಸ್ ಮಾಡಬೇಕು ಅಂತೇಳಿ ಕೆಲವೊಂದು ಸಾರಿ ನಿಮಗೆ ಗೊಂದಲ ಉಂಟಾಗುತ್ತೆ. ಅದು ಹೇಗೆ ಅಂದರೆ, ತಕ್ಷಣ ಕೋಪದಲ್ಲಿ ರಿಯಾಕ್ಟ್ ಮಾಡೋದು ದುಡುಕುತನ, ಅನಾಹುತಕ್ಕೆ ಆಹ್ವಾನ ಕೊಟ್ಟ ಹಾಗೆ. ಅದೇ ನೀವು ರೆಸ್ಪಾನ್ಸ್ ಮಾಡಿದಾಗ, ಅಂದರೆ ರೆಸ್ಪಾನ್ಸ್ ಅನ್ನೋದು ಹೇಗೆ ಅಂದರೆ, ಸ್ವಲ್ಪ ಸಮಯ ತಗೊಂಡು ಯೋಚಿಸಿ ನಂತರ ಉತ್ತರ ಕೊಡ್ತೀರಲ್ಲ, ಅದು ಸ್ಮಾರ್ಟ್ನೆಸ್ ಆಗಿರುತ್ತೆ. ಅದೇ ರೀತಿ ಈಗ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿತಾ ಇದ್ದೀರಾ ಈ ರೀತಿ ಸ್ಮಾರ್ಟ್ ಆಗಿ. ಅಂದರೆ ಹಿಂದೆ ಬೇಗನೆ ನೀವು ಯಾರೋ ಏನೋ ಅಂದರು ಅಂದರೆ ಆ ವಿಚಾರಕ್ಕೆ ರಿಯಾಕ್ಟ್ ಮಾಡ್ತಿದ್ರಿ, ಆದರೆ ಈಗ ಹಾಗಲ್ಲ. ಸ್ವಲ್ಪ ಮೌನಕ್ಕೆ ಜಾರಿ ನಂತರ ಸ್ವಲ್ಪ ಯೋಚಿಸಿ ನಂತರ ಆ ವಿಚಾರಕ್ಕೆ ಸ್ಮಾರ್ಟ್ ಆಗಿ ಉತ್ತರವನ್ನು ಕೊಡೋದನ್ನು ಕಲ್ತಿದ್ದೀರಾ, ಯೋಚಿಸಿ ಮಾತನಾಡೋದನ್ನು ಕಲ್ತಿದ್ದೀರಾ. ಇದರಿಂದ ಎದುರಿಗಿರುವವರಿಗೆ ಬೆನಿಫಿಟ್ ಆಗೋದಕ್ಕಿಂತ ಹೆಚ್ಚಾಗಿ ನಿಮಗೆ ಬೆನಿಫಿಟ್ಸ್ಗಳು ಸಿಗ್ತಾ ಇದ್ದಾವೆ. ಇದರ ಅರಿವು ಈಗಾಗಲೇ ನಿಮಗೆ ಬಂದಿದೆ. ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಈಗ ನೀವು ಹಣದ ಮೇಲೆ, ಹಾಗೆ ನಿಮ್ಮ ಕರಿಯರ್ ಮೇಲೆ, ಹಾಗೆ ನಿಮ್ಮ ಒಂದು ಸ್ವಂತ ವಿಚಾರದ ಮೇಲೆ ಫೋಕಸ್ ಮಾಡಲಿಕ್ಕೆ ಶುರು ಮಾಡಿದ್ದೀರಾ. ಅಂದರೆ ಈ ವಿಚಾರಗಳ ಮೇಲೆ ನೀವು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೀರಾ. ಆಧ್ಯಾತ್ಮಿಕ ಮಾರ್ಗದಲ್ಲಿ ವಿಶ್ವಾಸವನ್ನು ಇಟ್ಟು ಅದರಲ್ಲಿ ಹೋಗಿದ್ದೀರಾ. ಅಂದರೆ ಖಂಡಿತವಾಗಿ ಇಲ್ಲಿ ಭಗವಂತನ ಮೇಲೆ ನಿಮಗೆ ಸಂಪೂರ್ಣವಾಗಿ ನಂಬಿಕೆ ಬಂದಿದೆ. ಹಾಗಾಗಿ ಅವರಲ್ಲಿ ಒಂದು ವಿಚಾರಗಳನ್ನು ಪ್ರಾರ್ಥನೆಯ ಮೂಲಕ ಸಲ್ಲಿಕೆ ಮಾಡಿದ್ದೀರಾ. ಅದು ಗುರುವಿನ ಮೂಲಕ ಆಗಿರ್ಬೋದು, ಹಾಗೆ ಬ್ರಹ್ಮಾಂಡದ ಶಕ್ತಿಗಳ ಮೂಲಕ. ಅಂದರೆ ನೀವು ಯಾವ ದೇವರನ್ನು ನಂಬ್ತೀರೋ ಆ ದೇವರಲ್ಲಿ ನೀವು ಒಂದು ವಿಶ್ವಾಸವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿದರೆ ಖಂಡಿತ ಆ ಪ್ರಾರ್ಥನೆ ಮ್ಯಾನಿಫೆಸ್ಟ್ ಆಗತ್ತೆ. ಅಂದರೆ ಈಗಿನ ನಿಮ್ಮ ಯೋಚನೆಗಳು ಹಿಂದಿನಂತೆ ದುರ್ಬಲವಾಗಿಲ್ಲ, ಎಲ್ಲೋ ಒಂದು ರೀತಿಯಲ್ಲಿ ವೀಕ್ ಆಗಿಲ್ಲ. ಈಗ ನೀವು ಸ್ಟ್ರಾಂಗ್ ಆಗಿ ಆಲೋಚನೆಗಳನ್ನು ಮಾಡ್ತಾ ಇದ್ದೀರಾ. ದುರ್ಬಲತೆಗೆ ಆ ಆಲೋಚನೆಗಳನ್ನು, ನಿಮ್ಮ ಪ್ರಾರ್ಥನೆಯನ್ನು ಜಾರಿಸ್ತಾ ಇಲ್ಲ. ಖಂಡಿತ ಆಗತ್ತೆ, ಎಲ್ಲೋ ಒಂದು ರೀತಿಯಲ್ಲಿ ಒಳ್ಳೆಯದಾಗೇ ಆಗುತ್ತೆ. ಗುರು ಆಗಿರ್ಬೋದು, ನಾನು ನಂಬಿದ ದೈವಶಕ್ತಿಗಳಾಗಿರ್ಬೋದು, ನಾನು ಮಾಡ್ತಾ ಇರುವ ಒಳ್ಳೆಯ ಉದ್ದೇಶಗಳ ಕರ್ಮಗಳು ಖಂಡಿತ ನನ್ನನ್ನು ಕೈ ಬಿಡೋದಿಲ್ಲ. ಯಾವೆಲ್ಲ ರೀತಿಯಲ್ಲಿ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದೀನಲ್ಲ, ಒಂದು ಕನಸಿನ ಬಗ್ಗೆ, ಒಂದು ಇಚ್ಛೆಯ ಬಗ್ಗೆ, ಒಂದು ಗುರಿಯ ಬಗ್ಗೆ, ಅದು ಖಂಡಿತ ನೆರವೇರುತ್ತೆ, ನೆರವೇರಿಸಿ ಕೊಡ್ತಾರೆ ನಾನು ನಂಬಿದ ಗುರುವು, ದೇವತೆಗಳು ಅನ್ನೋ ರೀತಿಯಲ್ಲಿ ನೀವು ಈಗ ಸ್ಟ್ರಾಂಗ್ ಎನರ್ಜಿಯನ್ನು ಹೊಂದಿದ್ದೀರಾ. ಅದರ ಪ್ರಕಾರ ನೀವು ಗ್ರ್ಯಾಟಿಟ್ಯೂಡ್ ಆಗಿದ್ದೀರಾ. ಈ ಗ್ರ್ಯಾಟಿಟ್ಯೂಡ್ ಅನ್ನೋದು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಚಮತ್ಕಾರವನ್ನು ಮಾಡಲಿಕ್ಕೆ ಹೊರಟಿದೆ. ಅಂದರೆ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿ ಚಮತ್ಕಾರ ನೋಡಬೇಕು ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆಯಲ್ಲ, ಅದಕ್ಕೋಸ್ಕರ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದ್ದೀರಾ. ಅಂದರೆ ನೀವು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ರಾತ್ರಿ ಮಲಗುವಾಗ ಒಂದು ಗ್ರ್ಯಾಟಿಟ್ಯೂಡ್ ನೀಡುವ ಅಭ್ಯಾಸವನ್ನು ಹೊಂದಿದ್ದೀರಾ. ಅಂದರೆ ಕೃತಜ್ಞತೆ, ಈ ದಿನ ಏನೆಲ್ಲ ಆಯಿತೋ ಅದಕ್ಕೆ ಒಂದು ಧನ್ಯವಾದಗಳನ್ನು ಗುರುವಿಗಾಗಿರ್ಬೋದು, ನೀವು ನಂಬಿದ ದೈವಶಕ್ತಿಗಳಿಗಾಗಿರ್ಬೋದು, ಬ್ರಹ್ಮಾಂಡದ ಶಕ್ತಿಗಳಿಗಾಗಿರ್ಬೋದು, ಹಾಗೆ ನೀವು ಪ್ರೀತಿಸಿದ ಪ್ರಾಣಿ ಪಕ್ಷಿಗಳಿಗೆ ಹೇಳುವ ಅಭ್ಯಾಸವನ್ನು ಮಾಡ್ಕೊಂಡಿದ್ದೀರಾ. ಇದು ಒಂದು ಒಳ್ಳೆಯ ಅಭ್ಯಾಸವಾಗಿದೆ. ಈ ಅಭ್ಯಾಸದಿಂದ ಗುರುವಿನ ಶಕ್ತಿ ಆಗಿರ್ಬೋದು, ನೀವು ನಂಬಿದ ದೈವಶಕ್ತಿ ಆಗಿರ್ಬೋದು, ಬ್ರಹ್ಮಾಂಡದ ಶಕ್ತಿಗಳಾಗಿರ್ಬೋದು ನಿಮ್ಮ ಫೇವರ್ನಲ್ಲಿ ಕೆಲಸ ಮಾಡಲು ಶುರು ಮಾಡ್ತವೆ. ಹಾಗೆ ಆಧ್ಯಾತ್ಮಿಕ ವಿಚಾರದ ಬಗ್ಗೆ ನೀವು ಹೆಚ್ಚಾದ ಒಂದು ಗ್ರ್ಯಾಟಿಟ್ಯೂಡ್, ಒಂದು ಭಾವವನ್ನು ಇಟ್ಕೊಂಡಿರೋದ್ರಿಂದ ಬ್ರಹ್ಮಾಂಡದ ಶಕ್ತಿಗಳು ಅಂದರೆ ಭಗವಂತನ ಶಕ್ತಿಗಳಿಗೆ ಅನ್ಲಾಕ್ ಕೂಡ ಆಗಿದೆ ಇಲ್ಲಿ. ಅಂದರೆ ನೀವು ಏನನ್ನಾದರೂ ಪಡ್ಕೊಳ್ಬೋದು, ಅದು ನಿಮಗೋಸ್ಕರ ತೆರೆದುಕೊಂಡಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ನಿಮ್ಮ ಜೀವನದಲ್ಲಿ ಏನಾಗಿಲ್ಲ ಅನ್ನೋದ್ರ ಬಗ್ಗೆ ನೀವು ಚಿಂತೆ ಮಾಡೋದನ್ನು ಬಿಟ್ಟಿದ್ದೀರಾ.
ಏನು ಸಿಕ್ಕಿಲ್ಲ ಅನ್ನೋದಕ್ಕಿಂತ ಈಗಿನ ಒಂದು ಎನರ್ಜಿಯ ಮೇಲೆ ಈಗೇನು ಸಿಕ್ಕಿದೆಯಲ್ಲ ವಾಸ್ತವವಾಗಿ ಅದರ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಅಂದರೆ ಭವಿಷ್ಯದ ಚಿಂತೆಗಿಂತ ಈಗ ವಾಸ್ತವ ಒಂದು ಕರ್ಮದ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಅದಕ್ಕೆ ಕೃತಜ್ಞತರಾಗಿದ್ದೀರಾ. ಹಾಗಾಗಿ ನೀವು ನಂಬಿದ ಗುರುವಾಗಿರ್ಬೋದು, ದೇವರಾಗಿರ್ಬೋದು, ಅವರು ನಿಮಗೆ ಏನು ಕೊಟ್ಟಿದ್ದಾರೋ ಅದಕ್ಕೊಂದು ಕಾರಣ ಇದೆ, ಅದನ್ನು ನಂಬಿದಾರೆ ಅವರು. ಅಂದರೆ ಭಗವಂತ ಕೊಟ್ಟಿರೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಲಿ ನೀವೀಗ ವಿಶ್ವಾಸ ಇಟ್ಟಿದ್ದೀರಲ್ಲ, ಆ ವಿಶ್ವಾಸವನ್ನು ಅವ್ರು ನಂಬಿದ್ದಾರೆ. ಅಂದರೆ ನೀವು ಅವ್ರು ಏನೇ ಕೊಟ್ಟಿದ್ರು ಅದನ್ನು ಒಳ್ಳೆಯದಕ್ಕೆ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಲ್ಲ, ಆ ಕೃತಜ್ಞತಾ ಭಾವಕ್ಕೆ ತಕ್ಕ ಹಾಗೆ ಅವರ ಆಶೀರ್ವಾದಕ್ಕೆ ಈಗ ಕೊನೆ ಅನ್ನೋದಿಲ್ಲ. ನೀವು ಏನು ಬೇಡ್ತೀರೋ ಆ ಎಲ್ಲ ಇಚ್ಛೆಗಳು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಪೂರ್ಣಗೊಳ್ತಾ ಹೋಗ್ತವೆ. ಯಾವ ರೀತಿ ಅಂದರೆ ಸರಿಯಾದ ಜನ ನಿಮಗೆ ಸಿಗ್ತಾ ಹೋಗ್ತಾರೆ, ಸರಿಯಾದ ಅವಕಾಶಗಳು ಸಿಗ್ತವೆ, ನಿಮಗೊಂದು ಒಳ್ಳೆಯ ಕೆಲಸ ಕೂಡ ಸಿಗತ್ತೆ, ಅದು ನೀವು ಇಚ್ಛಿಸಿದ ರೀತಿಯಲ್ಲಿ. ಅಂದರೆ ನೀವು ಕೃತಜ್ಞತರಾಗಿದ್ದೀರಾ. ಬಾಬಾ, ಈಗ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದಿಲ್ಲ. ಅಂದರೆ ದೈವಶಕ್ತಿಗಳಲ್ಲಿ ನೀವು ಪ್ರಾರ್ಥನೆ ಇದಾಗಿದೆ, ಈಗ ಕಂಪ್ಲೇಂಟ್ ಮಾಡೋದಿಲ್ಲ. ನೀವೇನೇ ಕೊಟ್ಟರು ಅದು ಒಂದು ಕಾರಣಕ್ಕೆ ಕೊಟ್ಟಿರ್ತೀರಾ, ಅದು ಖಂಡಿತವಾಗಿಯೂ ನೀವೇ ಸರಿಪಡಿಸಿ ಕೂಡ ಕೊಡ್ತೀರಾ, ನನಗೆ ನಂಬಿಕೆ ಇದೆ ಅನ್ನೋ ರೀತಿಯಲ್ಲಿ ಕೃತಜ್ಞತರಾಗಿದ್ದೀರಾ. ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ಸರಿಯಾದ ಅವಕಾಶ ಸಿಗತ್ತೆ. ಹಾಗಾಗಿ ಇದೇ ಸಮಯದಲ್ಲಿ ನೀವು ಯಾವೆಲ್ಲ ರೀತಿಯ ಒಂದು ವಿಚಾರಗಳನ್ನು ಇಟ್ಕೊಂಡಿದ್ದೀರಲ್ಲ ಮುಂದೆ ಹೋಗಲಿಕ್ಕೆ, ಆ ವಿಚಾರಗಳನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು. ಅದೇ ರೀತಿ ನಿಶ್ಚಿಂತ ಭಾವದಿಂದ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಮಲಗಿಕೊಳ್ಳಿ. ಖಂಡಿತವಾಗಿಯೂ 24 ಗಂಟೆ ಒಳಗೆ ನಿಮಗೆ ಆ ವಿಚಾರದ ಬಗ್ಗೆ ಒಂದು ಸಿಹಿ ಸುದ್ದಿ ಸಿಗುತ್ತೆ. ಹಾಗೆ ಹೋಗಲಿಕ್ಕೆ ಅನೇಕ ರೀತಿಯ ಅವಕಾಶಗಳು, ದಾರಿಗಳು, ಸಹಾಯಗಳು ಸಿಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಬರ್ತಾ ಇದೆ. ನಿಮ್ಮ ನಂಬಿಕೆಗೆ ಹಾಗೆ ನಿಮ್ಮ ಕೃತಜ್ಞತಾ ಭಾವಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು 24 ಗಂಟೆ ಒಳಗೆ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತವೆ. ಕೆಲವೊಂದು ವಿಚಾರಗಳಲ್ಲಿ ನೀವು ತುಂಬ ಫೋಕಸ್ ಮಾಡ್ತಾ ಇದ್ದೀರಾ, ಅಲ್ಲಿಗೆ ನಾನು ಹೋಗಲೇಬೇಕು, ನನ್ನ ಗುರಿ ಸಾಧನೆ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ನನ್ನ ಜೀವನ ಸರಿಪಡಿಸ್ಕೊಳ್ಬೇಕು, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನೀಗ ಅದರಿಂದ ಹೊರಗೆ ಬಂದಿದ್ದೀನಿ ಅಂದರೆ ನನ್ನ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನೋ ರೀತಿಲಿ ನೀವು ಬಹಳ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರೆ ಖಂಡಿತವಾಗಿಯೂ ಇದು ನಿಮ್ಮ ಜೀವನದ ಗುರಿಯನ್ನು ತಲುಪಿಸುತ್ತೆ. ಹೊಸ ಅವಕಾಶಗಳನ್ನು ನೀಡೋದ್ರ ಜೊತೆಗೆ ಯಾವಾಗ ನೀವು ಆತ್ಮವಿಶ್ವಾಸದೊಂದಿಗೆ ಸಂಪರ್ಕವನ್ನು ಹೊಂದುತ್ತೀರೋ, ಹಾಗೆ ಗ್ರ್ಯಾಟಿಟ್ಯೂಡ್ ಮಾಡ್ತಿರೋ, ಖಂಡಿತವಾಗಿಯೂ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇಲ್ಲವೇ 24 ಗಂಟೆಯ ಒಳಗೆ ನಿಮ್ಮ ಒಂದು ವಿಚಾರದಲ್ಲಿ ಪ್ರಗತಿ ಕಾಣ್ತೀರಾ. ಅಂದರೆ ಒಂದು ಸಿಹಿ ಸುದ್ದಿ ಬರುತ್ತೆ, ಹಾಗೆ ನೀವೇನು ಅಂದ್ಕೊಂಡಿದ್ದೀರೋ ಆ ಕೆಲಸವನ್ನು ಪಡ್ಕೊಳ್ತೀರಾ. ಹಾಗೆ ನಿಮಗೆ ತುಂಬ ಅಂದರೆ ತುಂಬ ಬಾಬಾರವರ ಮೇಲೆ ಇನ್ನೂ ಬಹಳ ನಂಬಿಕೆ ಬರೋದ್ರ ಜೊತೆಗೆ ನಿಮಗೆ ಏನೆಲ್ಲ ಸಿಕ್ಕಿದೆಯೋ ಈಗ ವಾಸ್ತವವಾಗಿ ಅದರ ಬಗ್ಗೆ ಗ್ರ್ಯಾಟಿಟ್ಯೂಡ್ ಮಾಡ್ತೀರಾ, ಅಂದರೆ ಕೃತಜ್ಞತರಾಗಿರ್ತೀರಾ. ಹಾಗೆ ಹಿಂದೆ ಏನೆಲ್ಲ ಒಂದು ನೋವು, ಒಂದು ಅವಮಾನ, ವಂಚನೆ, ಇಲ್ಲ ಅಡೆತಡೆಗಳು ಉಂಟಾಗಿದ್ವು, ನಿಮ್ಮ ಭರವಸೆಯನ್ನೇ ಕಳ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ವಲ್ಲ, ಆ ವಿಚಾರಗಳಲ್ಲೂ ಕೂಡ ಈಗ ನೀವು ಪರಿವರ್ತನೆಯನ್ನು ಕಂಡುಕೊಂಡಿದ್ದೀರಾ. ಅದು ಆ ರೀತಿ ನಡೀಲೇಬೇಕಾಗಿತ್ತು, ನಡೆದಿತ್ತು. ಅದರಿಂದ ನನ್ನ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ನನಗೆ ದಾರಿ ಮಾಡಿಕೊಟ್ರು. ಹಾಗೆ ನಾನು ಜೀವನದಲ್ಲಿ ಏನನ್ನಾದರೂ ಹೊಸದನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಕೂಡ ಸಿಕ್ತು, ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಆಯಿತು ಅನ್ನೋ ರೀತಿಯಲ್ಲಿ ನಿಮ್ಮ ಮೌನವೇ ನಿಮಗೆ ಉತ್ತರವನ್ನು ಕೊಡ್ತಾ ಇದೆ. ನೀವು ಯಾರ ಹತ್ರನೂ ಹೇಳದೇ ಇದ್ದರೂ ಮೌನವಾಗಿ ಅದರ ಬಗ್ಗೆ ಈಗ ಯೋಚಿಸ್ತಾ ಇದ್ದೀರಾ. ಒಂದು ಕಾನ್ಫಿಡೆಂಟ್ ಹೆಚ್ಚಾಗತ್ತೆ. ಅದು ಮುಂದೆ ಬರುವ ಕೆಲವು ಪರಿಸ್ಥಿತಿಗಳನ್ನು ಎದುರಿಸುವ ವಿಚಾರದಲ್ಲಾಗಿರ್ಬೋದು, ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ರಲ್ಲ ಆ ವಿಚಾರದಲ್ಲಾಗಿರ್ಬೋದು, ಮನೆಯ ವಿಚಾರ, ಜಮೀನು ವಿಚಾರ ಕೂಡ ಇಲ್ಲಿ ಸರಿ ಆಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ನೀವು ನಿಮ್ಮೊಳಗೆ ಸ್ವಲ್ಪ ಖುಷಿಯಾಗಿದ್ದೀರಾ. ಅಂದರೆ ಹೊರಗಿನ ಒಂದು ವಿಚಾರಗಳನ್ನು, ಕೆಲವು ಜನರ ಅರ್ಥಪೂರ್ಣವಲ್ಲದ ಮಾತುಗಳನ್ನು ಇಗ್ನೋರ್ ಮಾಡಿ ನಿಮ್ಮ ಜೀವನದಲ್ಲಿ ಈಗ ನೀವು ಖುಷಿಯಾಗಿದ್ದೀರಾ. ಆ ಒಂದು ಹಿಂದಿನ ಕಹಿ ನೆನಪುಗಳನ್ನಾಗಿರ್ಬೋದು, ಕೆಲವು ಜನರನ್ನಾಗಿರ್ಬೋದು, ಅವರ ವಿಚಾರಗಳನ್ನಾಗಿರ್ಬೋದು ಇಗ್ನೋರ್ ಮಾಡೋದು ತುಂಬ ಕಷ್ಟ ಆಯಿತು. ಆದರೂ ಕೂಡ ನೀವು ಅದರಿಂದ ನಿಧಾನವಾಗಿ ಹೊರಗೆ ಬರಲಿಕ್ಕೆ ಶುರು ಮಾಡಿದ್ದೀರಾ. ಈಗ ಅದು ನಿಮ್ಮ ಜೀವನದಲ್ಲಿ ಹೊಸದೊಂದು ಪರಿಣಾಮವನ್ನು ತೋರ್ತಾ ಇದೆ. ಹಾಗೆ ಕೆಲವು ಕಾರ್ಮಿಕ್ ಕ್ಲೆನ್ಸಿಂಗ್ ಅಂದರೆ ಶುದ್ಧೀಕರಣ ಕೂಡ ನಡೀತಾ ಇದೆ ನಿಮ್ಮ ಜೀವನದಲ್ಲಿ. ಹಂತ ಹಂತವಾಗಿ ನೀವು ಯಾವುದನ್ನು ಬಿಡಬೇಕು ಅಂತೇಳಿ ಬಯಸ್ತಾ ಇದ್ರೋ ಅವೆಲ್ಲವೂ ನಿಮ್ಮ ಶುದ್ಧೀಕರಣದ ಹಂತವಾಗಿರುತ್ತೆ. ಹೊಸದೊಂದನ್ನು ಜೋಡಣೆ ಮಾಡಲಿಕ್ಕೆ ಸಹಾಯ ಕೂಡ ಮಾಡ್ತಾ ಇದೆ. ಹಾಗೆ ನಿಮ್ಮೊಳಗೆ ಯಾವ ರೀತಿ ಒಂದು ಎನರ್ಜಿ ಕಾಣಿಸ್ತಾ ಇದೆ ಅಂದರೆ ಕೊಡೋ ಎನರ್ಜಿನೂ ಕಾಣಿಸ್ತಾ ಇದೆ, ಹಾಗೆ ಪಡೆದುಕೊಳ್ಳುವ ಎನರ್ಜಿ ಕೂಡ ಇಲ್ಲಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ. ಹಾಗೆ ನೀವು ತುಂಬ ಸ್ಟ್ರಾಂಗ್ ಆಗಿ ನಂಬ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ಏನೋ ಬಹಳ ಒಳ್ಳೇದು ಆಗೋದಿದೆ, ನೀವು ಅಂದ್ಕೊಂಡಿದ್ದು ನಡೆಯುತ್ತೆ. ಹಾಗೆ ಕೆಲವೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ನೀವು ನಂಬಿಕೆ ಇಟ್ಟಿದ್ರಿ, ಅದಕ್ಕೆ ತಕ್ಕ ಹಾಗೆ ಬಾಬಾರವರು ಭರವಸೆ ತುಂಬಿದ್ರು, ಯಾವುದೋ ರೀತಿಯಲ್ಲಿ ನಿಮಗೆ ಕನೆಕ್ಟ್ ಆದರು. ಅದರಿಂದ ನೀವು ತುಂಬ ಖುಷಿಯಾಗಿದ್ರಿ. ಹಾಗೆ ಇನ್ನೂ ಹೆಚ್ಚಿನ ಬಲ ಬಂತು ನಿಮಗೆ. ಅಂದರೆ ಗುರುವು ನನ್ನ ಜೊತೆಗಿದ್ದಾರೆ, ಈ ರೀತಿಯಾಗಿ ನನಗೆ ಸೂಚನೆ ಕೊಟ್ಟರು, ನನ್ನ ಜೊತೆ ನಾನು ಇದ್ದೀನಿ ಅನ್ನೋ ರೀತಿಯಲ್ಲಿ ಬಂದು ನನಗೆ ಸಹಾಯ ಮಾಡಿದರು ಅನ್ನೋ ರೀತಿಯಲ್ಲಿ ನಿಮ್ಮ ಭರವಸೆಯನ್ನು ನೀವು ಬೆಳೆಸ್ಕೊಂಡಿದ್ರ ಜೊತೆಗೆ ಕೃತಜ್ಞತರಾಗಿದ್ದೀರಾ ಅವರ ಒಂದು ಸಹಾಯಕ್ಕಾಗಿ. ಹಾಗಾಗಿ ನಿಮಗೆ ಅವರ ಸಹಾಯ ನಿರಂತರವಾಗಿ ಸಿಗ್ತಾನೆ ಹೋಗುತ್ತೆ ಬದುಕಿನುದ್ದಕ್ಕೂ. ನಿಮ್ಮೊಳಗೆ ಒಂದು ಹೊಸ ಪ್ರಾರಂಭದ ಯೋಜನೆ ಹಾಗೆ ಒಂದು ಮುನ್ಸೂಚನೆ ಕೂಡ ಕಾಣಿಸ್ತಾ ಇದೆ. ಅಂದರೆ ಹೊಸ ಪ್ರಾರಂಭವನ್ನು ಮಾಡಲಿಕ್ಕೆ ಶುರು ಮಾಡಿದಿರಿ ಕೆಲವು ವಿಚಾರಗಳಲ್ಲಿ. ಹಾಗೆ ಒಂದು ಕಾನ್ಫಿಡೆಂಟ್ ಕೂಡ ಇದೆ, ಹಾಗೆ ಒಂದು ಸ್ಪಷ್ಟತೆ ಕೂಡ ಇದೆ ಈಗ ನಿಮಗೆ.
ನಿಮಗೆ ಬಹಳ ಪಾಸಿಟಿವ್ ಆಗಿ ಅನಿಸ್ತಾ ಇದೆ. ಯಾರೋ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಅಂದರೆ ಯಾವ ರೀತಿ ಅಂದರೆ ಅದು ಸ್ನೇಹಕ್ಕಾಗಿ ಆಗಿರ್ಬೋದು, ಪ್ರೀತಿಯ ವಿಚಾರಕ್ಕಾಗಿರ್ಬೋದು, ಹಾಗೆ ಕೆಲವು ಬದಲಾವಣೆ ಮಾಡಿಕೊಳ್ಳುವ ವಿಚಾರಕ್ಕಾಗಿರ್ಬೋದು. 24 ಗಂಟೆ ಒಳಗೆ ನಿಮಗೆ ಅದರ ಅನುಭವ ಆಗತ್ತೆ. ರೀತಿಯ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ. ಆ ರೀತಿಯ ಸೂಚನೆಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದ್ದಾವೆ. ಏನೋ ಆಗತ್ತೆ, ಯಾರೋ ಬರ್ತಾರೆ, ನನಗೇನೋ ಹೇಳ್ತಾರೆ ಅಂತ ಹೇಳಿ ನೀವು ಏನು ನಿರೀಕ್ಷೆ ಮಾಡ್ತಾ ಇದ್ದೀರಲ್ಲ, ಅದು ಬದಲಾವಣೆ ವಿಚಾರದಲ್ಲಾಗಿರ್ಬೋದು, ಇಲ್ಲ ಕೆಲಸದ ವಿಚಾರದಲ್ಲಾಗಿರ್ಬೋದು, ಪ್ರೀತಿಯ ವಿಚಾರದಲ್ಲಾಗಿರ್ಬೋದು, ವೈಯಕ್ತಿಕ ಸಂಬಂಧದ ಬದಲಾವಣೆಯ ವಿಚಾರದಲ್ಲಾಗಿರ್ಬೋದು, ಅವ್ರು ಬಂದು ನನ್ನ ಜೊತೆ ಮಾತಾಡ್ತಾರೆ ಅಂತ ಹೇಳಿ ನೀವು ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ. ಹಾಗೆ ಅದೇ ಎನರ್ಜಿಯ ಜೊತೆ ನೀವು ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇರೋದ್ರಿಂದ ಇಲ್ಲಿ ಹಾಗೆ ನೀವು ಕೃತಜ್ಞತರಾಗಿದ್ದೀರಾ. ಈಗೇನು ಆಗಿತ್ತೋ ಇಲ್ಲ ಹಿಂದೆ ಏನಾಗಿತ್ತೋ ಅದ್ರ ಬಗ್ಗೆ ನಿಮಗೆ ಒಂದು ಸ್ಪಷ್ಟತೆ ಇದೆ. ಹಾಗೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ನೀವು ಕೃತಜ್ಞತೆಯನ್ನು ಸಲ್ಲಿಸಿದ್ದೀರಾ ಭಗವಂತನಿಗೆ. ಹಾಗಾಗಿ ಅವರ ಆಶೀರ್ವಾದ ನಿಮ್ಮ ಮ್ಯಾನಿಫೆಸ್ಟನ್ನು ಪೂರ್ಣಗೊಳಿಸ್ತಾ ಇದೆ. ಪದೇ ಪದೇ ಏಂಜಲ್ಸ್ ನಂಬರ್ಸ್ ಕಾಣಿಸೋದಾಗಿರ್ಬೋದು, ಇಲ್ಲ ಫೆದರ್ ಸಿಗೋದಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ನಿಮ್ಮ ಬಳಿ ಬರೋದಾಗಿರ್ಬೋದು, ಇಲ್ಲ ಪ್ರಾಣಿಗಳು ನಿಮ್ಮ ಅಂದರೆ ಏನೋ ಒಂದು ನೀವು ಕೊಟ್ಟದ್ದನ್ನು ಸ್ವೀಕರಿಸೋದಾಗಿರ್ಬೋದು. ಒಟ್ಟಾರೆಯಾಗಿ ಈ ಪ್ರಕೃತಿ ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ ಇದೆ. ಪಾಸಿಟಿವ್ ಆಗಿ ಏನೋ ಒಂದು ಒಳ್ಳೇದು ಆಗೋದಿದೆ. ಅದು ಅನೇಕ ರೀತಿಯ ಸೂಚನೆಗಳನ್ನು ಕೊಡ್ತಾ ಇದೆ. ನಿಮ್ಗೆ ಇಷ್ಟವಾದದ್ದು ಸಿಗೋದ್ರ ಮೂಲಕ, ಅದು ಉಡುಗೊರೆಯಾಗಿರ್ಬೋದು, ಇಲ್ಲ ಒಂದು ಬದಲಾವಣೆಯ ಮೂಲಕ ಆಗಿರ್ಬೋದು, ಅವರಲ್ಲಿ ಚೇಂಜಸನ್ನು ಕಂಡಾಗ ನಿಮ್ಮ ಮನಸ್ಸಿಗೆ ತುಂಬ ಹಿತ ನೀಡ್ತದೆ. ಒಟ್ಟಾರೆಯಾಗಿ ನಿಮಗೆ ಈ ಬ್ರಹ್ಮಾಂಡದ ಶಕ್ತಿ ಆಗಿರ್ಬೋದು, ಗುರುವಿನ ಶಕ್ತಿ ಆಗಿರ್ಬೋದು, ನೀವು ನಂಬಿದ ದೈವಶಕ್ತಿಗಳು ನಿಮಗೆ ಏನೋ ಬಹಳ ಒಳ್ಳೇದು ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ನಿಮಗೆ ಈಗ ತುಂಬ ಪಾಸಿಟಿವ್ ಎನರ್ಜಿಯೊಂದಿಗೆ ಆ ಒಂದು ಮ್ಯಾನಿಫೆಸ್ಟ್ ಜೊತೆಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ. ಆಕಸ್ಮಿಕವಾಗಿ ಯಾರನ್ನೋ ನೀವು ನೆನಪು ಮಾಡ್ಕೊಳ್ತಾ ಇದ್ದೀರಾ. ಅವರಿಂದ ಫೋನ್ ಬರೋದಾಗಿರ್ಬೋದು, ಇಲ್ಲ ಅವರೇ ಬರೋದಾಗಿರ್ಬೋದು, ಅವರಿಂದ ಯಾವುದೋ ರೀತಿ ಒಂದು ಮೆಸೇಜ್ ಸಿಗೋದಾಗಿರ್ಬೋದು ಆಗತ್ತೆ ನಿಮಗೆ. ಒಂದು ಇವೆಂಟ್ಗಾಗಿರ್ಬೋದು, ಇಲ್ಲ ಯಾವುದೋ ರೀತಿ ಒಂದು ನಿಮ್ಮ ಮನೆಯ ಒಂದು ವಿಚಾರದಲ್ಲಿ ಒಂದು ಹೊಸ ಬದಲಾವಣೆಯ ಜೊತೆ ಒಂದು ಶುಭ ಸಮಾರಂಭ ನಡೆಯೋದಿದೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಇದನ್ನು ನೀವು ಫೀಲ್ ಮಾಡ್ತಾ ಇದ್ದೀರಾ. ಈ ರೀತಿ ಎಲ್ಲ ಆಗಬಹುದು, ಆಗತ್ತೆ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ. ಅಂದರೆ ಏನೋ ಒಂದು ಒಳ್ಳೆಯ ಬದಲಾವಣೆ ಆಗತ್ತೆ. ಈ ರೀತಿಯ ಸೂಚನೆಗಳು ನಿಮಗೆ ಸಿಗ್ತಾ ಇದ್ದಾವೆ. ಭಯದ ಮಧ್ಯೆ, ಆತಂಕದ ಮಧ್ಯೆಯೂ ಕೂಡ ನಿಮ್ಮ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ ಅಂದರೆ ಆ ಭಯ ಆತಂಕ ದೂರವಾಗುವ ಸಮಯ ಬಂದಿದೆ. ಖಂಡಿತ ನನಗೆ ಯಾರಾದರೂ ಸಪೋರ್ಟ್ ಮಾಡ್ತಾರೆ, ಸಹಾಯ ಸಿಗುತ್ತೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗ್ತಾ ಇರೋದು ಕೂಡ ಒಳ್ಳೆಯದಕ್ಕೆ. ಖಂಡಿತ ಎಲ್ಲ ಒಂದು ಒಳ್ಳೆಯ ಬದಲಾವಣೆಗೋಸ್ಕರನೇ ಆಗಿದೆ. ಏನು ನನಗೆ ಇಲ್ಲಿ ಆಗಿತ್ತೋ ಸಿಕ್ಕಿದೆಯೋ ಅದೆಲ್ಲವೂ ಕೂಡ ನನ್ನ ಜೀವನವನ್ನು ಬದಲಿಸುವ ಒಂದು ಯೋಜನೆಯಾಗಿತ್ತು, ನನ್ನ ಜೊತೆ ಒಂದು ಒಳ್ಳೆಯದನ್ನು ಕನೆಕ್ಟ್ ಮಾಡುವ ಯೋಜನೆಯಾಗಿತ್ತು ಅನ್ನೋ ರೀತಿಯಲ್ಲಿ ಈಗ ನೀವು ಬಲವಾದ ವಿಶ್ವಾಸವನ್ನು ಹೊಂದಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಮೇಲೆ, ನಿಮ್ಮ ಜೀವನದ ಮೇಲೆ ಈಗ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಕಾಳಜಿ, ಪ್ರೀತಿ, ಗೌರವವನ್ನು ಕೊಡ್ತಾ ಇದ್ದೀರಾ. ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಬಾರ್ದು, ಎಷ್ಟು ಬೇಕೋ ಅಷ್ಟು ರೀತಿಯಲ್ಲಿ ಖರ್ಚು ಮಾಡಬೇಕು, ಸರಳವಾಗಿ ನನ್ನ ಜೀವನದ ಶೈಲಿ ಇರಬೇಕು, ಹಾಗೆ ನನ್ನ ಅಂತರಂಗವನ್ನು ಶುದ್ಧಿ ಮಾಡಿಕೊಂಡ್ರೆ ನಾನು ತುಂಬ ಶೈನ್ ಆಗಿ ಕಾಣ್ತೀನಿ ಅನ್ನೋ ರೀತಿಯಲ್ಲಿ ನೀವೀಗ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ನೀವು ಅರ್ಥಕೊಳ್ಳೋದ್ರ ಜೊತೆಗೆ ಒಂದು ದೈವ ಶಕ್ತಿಯನ್ನು ನಿಮ್ಮೊಳಗೆ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಕೆಲವರ ವಿಚಾರದಲ್ಲಿ ತುಂಬ ರಿಸ್ಕ್ ತಗೊಳ್ಳೋದು ಬೇಡ, ಎಷ್ಟು ಬೇಕೋ ಅಷ್ಟು ಗೈಡ್ ಮಾಡೋಣ. ಹಾಗೆ ಜೀವನದಲ್ಲಿ ಯಾರಿಗೆ ಎಷ್ಟು ಸಹಾಯದ ಅವಶ್ಯಕತೆ ಇದೆಯೋ ಅದರ ಮೇಲೆ ನಾವು ಸ್ವಲ್ಪ ನಿಗಾ ವಹಿಸಿ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡೋಣ, ಪ್ರಕೃತಿಯ ಜೊತೆ ಕನೆಕ್ಟ್ ಆಗೋಣ ಅನ್ನೋ ರೀತಿಯಲ್ಲಿ ನೀವೀಗ ನಿಮ್ಮ ಎನರ್ಜಿನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಕೆಲವು ಜನರ ನೆಗೆಟಿವ್ ವಿಚಾರಗಳಾಗಿರ್ಬೋದು, ಅಂಥ ಜನರಾಗಿರ್ಬೋದು ನಿಮ್ಮ ಬಳಿ ಬರಲಿಕ್ಕೆ ಯೋಚಿಸ್ತಾ ಇದ್ದಾರೆ. ಅಂದರೆ ಹಿಂದಿನಂತಿಲ್ಲಲ್ಲವ, ನೀವೀಗ ಮೌನವಾಗಿದ್ದೀರಾ, ಹಾಗೆ ಗಾಢವಾದ ಆಲೋಚನೆಗಳನ್ನು ಮಾಡ್ತಾ ಇದ್ದೀರಾ, ನಿಮ್ಮನ್ನು ಪ್ರೀತಿಸ್ತಾ ಇದ್ದೀರಾ, ಗೌರವಿಸ್ತಾ ಇದ್ದೀರಾ. ನಿಮ್ಮ ಕಾಳಜಿ, ನಿಮ್ಮ ಕುಟುಂಬ, ಅದನ್ನು ಹೇಗೆ ತೊಗೊಂಡು ಹೋಗಬೇಕು, ಯಾವ ರೀತಿ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು, ಯಾವುದೇ ರೀತಿ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು, ಅದಕ್ಕೆ ಯಾವೆಲ್ಲ ರೀತಿಯಲ್ಲಿ ನಾನು ನನ್ನ ಕುಟುಂಬವನ್ನು ಸಂರಕ್ಷಣೆ ಮಾಡ್ಕೊಳ್ಬೇಕು, ಮೌನವಾಗಿದ್ದೇ ನನ್ನ ಹೋರಾಟವನ್ನು ನಾನು ಮಾಡೋದ್ರ ಜೊತೆಗೆ ನನ್ನ ಕುಟುಂಬವನ್ನು ಸಂಭಾಳಿಸ್ಬೇಕು. ಯಾರು ಕಡೆಗಣಿಸಿದ್ರೋ, ಯಾರು ನಮಗೆ ಬೆಲೆ ಕೊಡದೇ ಇದ್ರೋ ಅಂಥ ಜನರೆದುರಿಗೆ ನಾನು ಗೌಪ್ಯವಾಗಿ ಬೆಳೆದು ನಿಲ್ಲಬೇಕು ಅನ್ನೋ ರೀತಿಯಲ್ಲಿ ನೀವು ತುಂಬ ಛಲವನ್ನು ಹೊಂದಿದ್ದೀರಾ. ಈ ಸಮಯದಲ್ಲಿ ಅದ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದೀರಾ. ಅಂದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೀತಲ್ಲ ಅದು ಒಳ್ಳೆಯದಕ್ಕೆ ಅಂಥೇಳಿ ಈಗ ನೀವು ಅಂದ್ಕೊಂಡಿದ್ದೀರಾ, ಕೃತಜ್ಞತರಾಗಿದ್ದೀರಾ. ಹಾಗಾಗಿ ನಿಮ್ಮ ಜೀವನದಲ್ಲಿ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಈ ಕರ್ಮ ನಿಮಗೆ ಮಾಡಿಸಿ ಕೊಡ್ತಾ ಇದೆ. ಕರ್ಮ ನೀವು ಕೆಟ್ಟದೇ ಕೊಟ್ಟಿರಲಿ, ಒಳ್ಳೆಯದೇ ಕೊಟ್ಟಿರಲಿ, ಅದಕ್ಕೆ ಪ್ರತಿಫಲವನ್ನು ಕೊಡೋ ಕೆಲಸವನ್ನು ಮಾಡ್ತಾ ಇದೆ. ಅದು ಒಂದು ಪಾಠವನ್ನು ಕಲಿಸುತ್ತೆ ಹೊರತು ಕರ್ಮ ನಿಮಗೆ ಶಿಕ್ಷೆಯನ್ನು ಕೊಡೋದಿಲ್ಲ. ಅದು ನಿಮ್ಮನ್ನು ಉದ್ಧರಿಸಲಿಕ್ಕೆ, ಇಲ್ಲ ಬದಲಾವಣೆಯನ್ನು ತಂದ್ಕೊಳ್ರಿ ಅನ್ನೋ ರೀತಿಲಿ, ಕೆಲವೊಂದು ರೀತಿಲಿ ಕರ್ಮ ಕೆಲವೊಂದು ಶಿಕ್ಷೆಗಳ ಮೂಲಕ ಗೈಡ್ ಮಾಡುತ್ತೆ ಅಷ್ಟೇ. ಫೋನಲ್ಲಿ ಈಗ ನೀವು ತುಂಬ ಹೆಚ್ಚೊತ್ತು ಮಾತಾಡೋದಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತಾಡ್ತೀರಾ. ಹಾಗೆ ನಿಮ್ಮ ಎನರ್ಜಿನ ನಿಮ್ಮ ಒಂದು ಯಾವುದೋ ರೀತಿಯ ಒಂದು ಪರ್ಸನಲ್ ಗ್ರೋತ್ ಕಡೆ ಗಮನ ಹರಿಸುವ ಮೂಲಕ ಆ ಎನರ್ಜಿಯನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಇದ್ದಕ್ಕಿದ್ದ ಹಾಗೆ ಒಂದು ವಿಚಾರದಲ್ಲಿ ಕನಸನ್ನು ಕಾಣ್ತಾ ಇದ್ದಾರೆ, ಅದನ್ನು ಹೇಗೆ ಪೂರೈಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಶ್ರಮವನ್ನು ಕೂಡ ಹಾಕ್ತಾ ಇದ್ದಾರೆ, ನಿಷ್ಠೆಯಿಂದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಗುರು ಇಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ.
ನಿಮ್ಮ ಜೀವನದಲ್ಲಿ ಯಾವ ವ್ಯಕ್ತಿ ಇರಬೇಕು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ವ್ಯಕ್ತಿ ಮರಳಿ ಬಂದೇ ಬರ್ತಾರೆ. ಯಾಕಂದರೆ ನಿಮ್ಮ ಮ್ಯಾನಿಫೆಸ್ಟ್ ಬಹಳ ದೃಢವಾಗಿದೆ, ಹಾಗೆ ಕೃತಜ್ಞತಾಪೂರ್ವಕವಾಗಿದೆ. ಹಾಗಾಗಿ ಅವರಲ್ಲಿ ಬದಲಾವಣೆ ಖಂಡಿತ ನಿಮ್ಮ ಎನರ್ಜಿ ಮಾಡುತ್ತೆ. ಅದೇ ಇಲ್ಲಿ ಇನ್ನೊಂದು ಯಾವ ರೀತಿ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ ಅಂದರೆ, ನೀವು ಗುರುವಿನ ಶರಣದಲ್ಲಿದ್ದೀರಾ, ನಿಮಗೆ ಯಾವುದು ಉತ್ತಮವೋ ಅದನ್ನೇ ಅವರು ವಿಶೇಷವಾದ ರೀತಿಯಲ್ಲಿ ವಿಶೇಷವಾದ ಸಂದರ್ಭದಲ್ಲಿ ನಿಮಗೆ ಕನೆಕ್ಟ್ ಮಾಡ್ತಾರೆ. ನಿಮ್ಮಿಂದ ಯಾವುದು ಅಂದರೆ ನಿಮಗೆ ಯಾವುದು ನೋವು ಕೊಡ್ತಾ ಇದೆಯೋ, ದುಃಖ ಕೊಡುತ್ತೋ ಮುಂದೆ ಭವಿಷ್ಯದಲ್ಲಿ, ಅದನ್ನು ದೂರ ಮಾಡ್ತಾರೆ. ಅದನ್ನು ನೀವು ಈ ಸಮಯದಲ್ಲಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ನನ್ನ ಜೀವನದಲ್ಲಿ ಯಾಕೆ ಹೀಗೆ ಆಗ್ತಾ ಇದೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡುವ ಬದಲು ಕೃತಜ್ಞತರಾಗಿರಿ. ಏನೇ ಆದರೂ ಅದು ಒಳ್ಳೆಯದಕ್ಕೆ ಮಾಡ್ತಾ ಇದ್ದಾರೆ. ನಾನು ನನ್ನ ಗುರುವನ್ನು ಹಾಗೆ ನಾನು ನನ್ನ ದೇವರುಗಳನ್ನು ತುಂಬ ನಂಬ್ತೀನಲ್ವ, ಹಾಗಾಗಿ ಅವರು ಏನೇ ಮಾಡಿದ್ರು ನನಗೆ ಒಳ್ಳೆಯದೇ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ನೀವು ಈಗ ಪಾಸಿಟಿವ್ ಎನರ್ಜಿನ ಹೊಂದಿದ್ರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ದುರ್ಬಲ ಸ್ವಭಾವ ಅಂದರೆ ಅದು ನಂಗೆ ಸಿಗುತ್ತೋ ಇಲ್ಲೋ ಅಂತೇಳಿ ಮರುಕ್ಷಣವೇ ಆಲೋಚನೆ ಮಾಡ್ತೀರಾ. ಈ ರೀತಿಯ ಒಂದು ಎನರ್ಜಿ ನಿಮ್ಮ ಮುಂದಿನ ಹಾದಿಯಲ್ಲಿ ಬ್ಲಾಕೇಜ್ಗಳನ್ನು ಉಂಟು ಮಾಡ್ತಾ ಇದೆ. ನಿಮಗೆ ಸಿಗಬೇಕಾದದ್ದು ಸ್ವಲ್ಪ ತಡವಾಗ್ತಾ ಇದೆ. ನೀವು ಯಾರಲ್ಲಿ ಒಂದು ಬದಲಾವಣೆಯನ್ನು ಕಾಣಬೇಕು ಅಂತ ಇದ್ರೋ, ನಿರೀಕ್ಷೆ ಮಾಡ್ತಾ ಇದ್ರೋ, ಅದು ಮಕ್ಕಳಲ್ಲೇ ಆಗಿರ್ಬೋದು, ವೈಯಕ್ತಿಕ ಸಂಬಂಧದಲ್ಲಾಗಿರ್ಬೋದು, ಪ್ರೇಮಿಗಳ ಸಂಬಂಧದಲ್ಲೇ ಆಗಿರ್ಬೋದು, ನಿಮ್ಮ ಒಂದು ಎನರ್ಜಿ ಅಂದರೆ ನೀವೇನು ಅಫರ್ಮೇಷನ್ ಮಾಡ್ತೀರೋ, ಮ್ಯಾನಿಫೆಸ್ಟ್ ಮಾಡ್ತೀರೋ ಆ ಎನರ್ಜಿ ಅದು ವ್ರತದ ಮೂಲಕ ಆಗಿರ್ಬೋದು, ಪೂಜೆಯ ಮೂಲಕ ಆಗಿರ್ಬೋದು, ದೀಪಾರಾಧನೆ ಮೂಲಕ ಆಗಿರ್ಬೋದು, ಏನು ಒಂದು ದೃಢವಾದ ಸಂಕಲ್ಪವನ್ನು ಕೈಗೊಂಡು ನೀವು ಒಂದು ಎನರ್ಜಿಯನ್ನು ಫ್ಲೋ ಮಾಡ್ತಾ ಇದ್ದೀರಲ್ಲ, ಅದು ಅವರ ಕಡೆ ಹೋಗ್ತಾ ಇರುತ್ತೆ. ಖಂಡಿತವಾಗಿಯೂ ನಿಗೂಢವಾಗಿ ಮೌನವಾಗಿ ಅದರ ಕೆಲಸವನ್ನು ಅದು ಮಾಡ್ತಾ ಇರುತ್ತೆ ಕಾಣದ ಕೈಗಳ ಶಕ್ತಿಯಲ್ಲಿ. ಆದರೆ ನೀವೇನು ಮಾಡ್ತಾ ಇದ್ದೀರಿ, ಅದರಲ್ಲಿ ಸಂದೇಹ ಪಟ್ಟ ಕ್ಷಣ ಅಂದರೆ ಯಾಕೆ ಇನ್ನೂ ಆಗಿಲ್ವಾ, ಇನ್ನೂ ತಡ ಆಗ್ಬೋದಾ, ಇಲ್ಲ ಸಿಗುತ್ತೋ ಇಲ್ವೋ, ನಾನು ನಂಬಿದ ಗುರು ನನ್ನನ್ನು ಕೈ ಬಿಟ್ಬಿಡ್ತಾರಾ, ನಾನು ಎಷ್ಟೊಂದು ಪೂಜೆ ಮಾಡಿದೆ ಆದರೂ ಕೂಡ ಯಾವುದೇ ರೀತಿ ನನಗೆ ಸೂಚನೆ ಸಿಗ್ತಾ ಇಲ್ಲ ಅಂತೇಳಿ ನೀವು ಅಂದ್ಕೊಂಡಾಗ ಅದು ಏನು ನೇರವಾಗಿ ಫ್ಲೋ ಆಗ್ತಾ ಇರತ್ತಲ್ಲ ನಿಮ್ಮ ಒಂದು ಮೆಸೇಜ್ ಅವರಿಗೆ, ಅದರಲ್ಲಿ ಬ್ಲಾಕೇಜ್ಗಳು ನಿಮ್ಮಿಂದ ನೀವೇ ಉಂಟು ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನೀವು ಗುರುವಿನಲ್ಲಾಗಿರ್ಬೋದು, ನಿಮ್ಮ ಮೇಲಾಗಿರ್ಬೋದು ಒಂದು ವಿಶ್ವಾಸವನ್ನಿಟ್ಟು ಅದನ್ನು ಪಡ್ಕೊಳ್ತೀನಿ, ಅದನ್ನು ಮಾಡ್ತೀನಿ, ಅದನ್ನು ಕಂಡುಕೊಳ್ತೀನಿ, ಅದನ್ನು ಬದಲಾಯಿಸ್ತೀನಿ ಅಂಥೇಳಿ ನೀವು ಅಂದ್ಕೊಂಡಿದ್ದೀರಾ ಅಂದರೆ ಅಷ್ಟೇ ನಿಷ್ಕಲ್ಮಶವಾದ ಭಾವ ಇರಬೇಕು, ಸಮರ್ಪಣಾ ಭಾವ ಇರಬೇಕು, ಶರಣಾಗತಿಯ ಭಾವ ಇರಬೇಕು. ಒಮ್ಮೆ ಗುರುವಿನಲ್ಲಿ ಶರಣಾದ್ರಿ, ಯಾವುದೇ ಒಂದು ದೈವಶಕ್ತಿಗಳಲ್ಲಿ ಶರಣಾಗಿದ್ದೀರಾ ಅಂದರೆ ನಿಮಗೆ ಆ ಶಕ್ತಿಗಳ ಮೇಲೆ ನಂಬಿಕೆ ಇರಬೇಕು. ಮಧ್ಯೆ ಸಂದೇಹದ ಬೀಜ ಬಿತ್ತಬಾರ್ದು. ಆಗ ಆ ಸಂದೇಹದ ಬೀಜ ಅಲ್ಲಿ ನಿಮ್ಮ ದಾರಿಯಲ್ಲಿ ಒಂದು ಕಳೆಯಾಗಿ ಬೆಳೆಯುತ್ತೆ. ಅದನ್ನು ನೀವು ಕ್ಲೀನ್ ಮಾಡ್ಕೊಳ್ಳೋವರೆಗೂ ಮತ್ತು ಅದೇ ಬ್ಲಾಕೇಜ್ಗಳು, ಆ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡೋವರೆಗೂ ನಿಮ್ಮ ಒಂದು ಎನರ್ಜಿ ಅವ್ರ ಹತ್ರ ಹೋಗೋದಿಲ್ಲ, ಅವರಲ್ಲಿ ಬದಲಾವಣೆ ಕಾಣೋದಿಲ್ಲ. ಅದು ಕೆಲಸದ ವಿಚಾರದಲ್ಲಿ ಆಗಿರ್ಬೋದು, ಮದುವೆ ವಿಚಾರದಲ್ಲಾಗಿರ್ಬೋದು, ಸಂತಾನದ ವಿಚಾರದಲ್ಲಾಗಿರ್ಬೋದು. ಈ ರೀತಿ ಬ್ಲಾಕೇಜ್ಗಳನ್ನು ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ನೀವೇ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಭಾಗ್ಯದಲ್ಲಿ ಇರದ ಭಾಗ್ಯ ಯಾವುದೂ ಇಲ್ಲ, ಇದೆ. ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಅಂದರೆ ಅವರು ನಿಮಗೆ ಏನೆಲ್ಲ ಇಲ್ಲ ಅಂತ ಇದ್ದೀರೋ ಅದನ್ನೆಲ್ಲ ತಂದುಕೊಡುವಂಥ ಶಕ್ತಿಯನ್ನು ಹೊಂದಿದ್ದಾರೆ ಅಲ್ವಾ. ಪಾಪಗಳನ್ನೇ ತಗೊಳ್ತಾರೆ, ಪಾಪಗಳನ್ನೇ ಕರಗಿಸ್ತಾರೆ, ನಿಮಗೆ ಮತ್ತೊಂದು ಮಗದೊಂದು ಅವಕಾಶವನ್ನು ಕೊಡ್ತಾರೆ. ಅಂದರೆ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡುವ ಶಕ್ತಿ ಅವರಿಗಿಲ್ಲ ಅಂತೇಳಿ ಹೇಗೆ ನೀವು ನಿರ್ಧಾರ ಮಾಡಿ ಅನುಮಾನವನ್ನು ಸಂದೇಹವನ್ನು ಪಟ್ಬಿಡ್ತೀರಾ? ಸ್ವಲ್ಪ ಸಮಯ ಕೊಡಬೇಕು ಅಲ್ವಾ. ಕರ್ಮಗಳು ಕಳೆಯೋದಿರುತ್ತೆ, ಇಲ್ಲಾಂದರೆ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ಸಿಗಬೇಕಾಗಿರುತ್ತೆ, ಕೆಲವೊಂದು ಸಮಯ ಅದಕ್ಕೆ ನಿಗದಿಯಾಗಿರುತ್ತೆ. ಹಾಗೆ ಆ ಸಮಯ ನಿಗದಿ ಆಗೋ ಸಂದರ್ಭದಲ್ಲಿ ಆ ಸಮಯದಲ್ಲಿ ಆ ಗ್ಯಾಪಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು, ಹಾಗೆ ಕೆಲವರು ಹೋಗೋರು ಇರ್ತಾರೆ, ಕೆಲವರು ಬರೋರು ಇರ್ತಾರೆ, ಹಾಗೆ ನಿಮಗೆ ಕೆಲವು ಸತ್ಯಗಳು ತಿಳಿಯೋ ಅವಶ್ಯಕತೆ ಇರುತ್ತೆ. ನಿಮ್ಮನ್ನು ಗಟ್ಟಿಯಾಗಿಸ್ತಾ ಇರ್ತಾರೆ. ಯಾಕಂದರೆ ನೀವು ಅದೇನು ಬಯಸ್ತಾ ಇದ್ರೋ ಅದು ಸಿಕ್ಕ ಮೇಲೆ ಅದನ್ನು ನೀವು ಉಳಿಸ್ಕೊಳ್ಬೇಕಲ್ಲ, ಸ್ಥಿರವಾಗಿಸ್ಕೊಳ್ಬೇಕಲ್ಲ, ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ತೊಗೊಂಡು ಹೋಗಬೇಕಲ್ಲ, ಅದಕ್ಕೆ ನಿಮ್ಮನ್ನು ಸಮರ್ಥರನ್ನಾಗಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಸಮಯದ ಗ್ಯಾಪ್ ಆಗಿರುತ್ತೆ. ಆದರೆ ನಿಮ್ಮ ಪ್ರಾರ್ಥನೆ ವಿಳಂಬವಾಗಿರೋದಿಲ್ಲ, ನಿರಾಕರಣೆಯೂ ಅಲ್ಲ. ಆ ಸಮಯದಲ್ಲಿ ನಿಮ್ಮನ್ನು ತಿದ್ದುತ್ತಾ ಇರ್ತಾರೆ, ಇಲ್ಲ ನಿಮ್ಮ ಕರ್ಮಗಳ ಸುಧಾರಣೆ ಶುದ್ಧೀಕರಣ ನಡೀತಾ ಇರುತ್ತೆ, ಇಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಅಂದರೆ ಯಾರು ಬೇಕು ಏನು ಬೇಕು ಅಂತೇಳಿ ಬಯಸ್ತಾ ಇರ್ತೀರಲ್ಲ ಅಲ್ಲಿ ಒಂದು ಬದಲಾವಣೆಯನ್ನು ಮಾಡ್ತಾ ಇರ್ತಾರೆ. ಒಟ್ಟಾರೆಯಾಗಿ ನಿಮ್ಮ ಪ್ರಾರ್ಥನೆ ವ್ಯರ್ಥ ಆಗಿರೋದಿಲ್ಲ, ನಿಮ್ಮ ಪ್ರಯತ್ನ ವ್ಯರ್ಥ ಆಗಿರೋದಿಲ್ಲ. ನಿಮ್ಮ ಸೇವೆ, ನಿಮ್ಮ ದಯೆ, ನಿಮ್ಮ ಕರುಣೆ, ನಿಮ್ಮ ಸ್ವಭಾವ ಯಾವುದೇ ಒಂದು ಗುಣದಲ್ಲಿ ನೀವು ಬದಲಾವಣೆಯನ್ನು ಮಾಡಿಕೊಂಡು ಸಮರ್ಪಣೆಯಾಗಿದ್ದೀರಾ, ಆಧ್ಯಾತ್ಮಿಕ ಒಂದು ಮಾರ್ಗದಲ್ಲಿ ನೀವು ನಡೀತಾ ಇದ್ದೀರಾ, ಗುರುವಿನ ಮಾರ್ಗದರ್ಶನದೊಂದಿಗೆ ಅವರ ಉಪದೇಶಗಳೊಂದಿಗೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡಿದ್ದೀರಾ ಅಂದರೆ ಅದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಅದು ಅರ್ಥಪೂರ್ಣವಾದ ಜೀವನವನ್ನು ಕಂಡುಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡ್ತಾಯಿದೆ. ಅಂದರೆ ಸ್ಥಿರವಾದ ಒಂದು ನೆಮ್ಮದಿ ಕೊಡಲಿಕ್ಕೆ ಇಲ್ಲಿ ಬಾಬಾ ಬಯಸ್ತಾ ಇದ್ದಾರೆ. ಹಾಗಾಗಿ ಕೆಲವು ಬದಲಾವಣೆಯನ್ನು ನಿಮಗೆ ತಿಳಿಸೋದ್ರ ಮೂಲಕ ಕೆಲವು ಪಾಠಗಳನ್ನು ಕೂಡ ಕಲಿಸ್ತಾರೆ, ಕೆಲವು ಸತ್ಯದ ಅರಿವನ್ನು ಕೂಡ ಮಾಡಿಸ್ತಾರೆ. ಒಟ್ಟಾರೆಯಾಗಿ ನಿಮ್ಮನ್ನು ಗಟ್ಟಿಯಾಗಿಸ್ತಾರೆ. ಮತ್ತೆಂದಿಗೂ ನೀವು ದುರ್ಬಲರಾಗಬಾರ್ದು. ದುರ್ಬಲ ಆಗುವ ಸ್ಥಿತಿ ಬಂದರೂ ಕೂಡ ಆ ಪರಿಸ್ಥಿತಿಗಳನ್ನು, ಆ ಜನರನ್ನು, ಆ ಸ್ಥಿತಿಗತಿಗಳನ್ನು ಎದುರಿಸಿ ನಿಲ್ಲುವಷ್ಟು ಶಕ್ತಿ ನಿಮ್ಮಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಸಮರ್ಥರನ್ನಾಗಿಸ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಸಮಯ ತಗೊಳ್ತಾ ಇದೆ, ಆದರೆ ಖಂಡಿತ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಸರಿಯಾದ ಸಮಯ ಈಗ
ಈಗ ಕೈಗೂಡಿ ಬಂದಿದೆ. ಅದು 24 ಗಂಟೆಗಳಲ್ಲಿ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಆಗ್ಬೋದು, ಖಂಡಿತ ನಡೆಯುತ್ತೆ. ಅದ್ರ ಬಗ್ಗೆನೇ ಮ್ಯಾನಿಫೆಸ್ಟ್ ಮಾಡಿ. ಆ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪನೂ ಅಳುಕಿರಬಾರ್ದು, ಸಂದೇಹ ಇರಬಾರ್ದು. ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಯಾವುದೇ ರೀತಿ ಒಂದು ಬ್ಲಾಕೇಜ್ಗಳು ಸಂದೇಹದ ಮೂಲಕ ಉಂಟು ಮಾಡ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಇದು ಗುರುವಿನ ಉಪದೇಶ. ಕರ್ಮ ಜಸ್ಟಿಸ್ ಮಾಡ್ತಾ ಇದ್ದಾರೆ ಇಲ್ಲಿ ಗುರುವು, ಹಾಗೆ ನೀವು ನಂಬಿದ ದೈವಶಕ್ತಿಗಳು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮೊಳಗೀಗ ಒಂದು ದೃಢವಾದ ನಂಬಿಕೆ ಬಂದಿದೆ, ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಫೀಲ್ ಆಗ್ತಾ ಇದೆ. ಅದು ಯಾವುದೋ ರೀತಿಲಿ, ಹಾಗಾಗಿ ನೀವು ಅದ್ರ ಬಗ್ಗೆ ಅಂದರೆ ನಿರೀಕ್ಷೆ ಮಾಡ್ತಾ ಇದ್ದೀರಾ. ನಿರೀಕ್ಷೆ ತಪ್ಪಲ್ಲ, ಉದ್ವೇಗ ಬೇಡ. ಸ್ವಲ್ಪ ಶಾಂತವಾಗಿರಿ, ತಾಳ್ಮೆಯಿಂದ ಇರಿ. ಖಂಡಿತ ನಡೆಯಬೇಕಾದದ್ದು ಸರಿಯಾದ ಸಮಯಕ್ಕೆ ನಡೆಯುತ್ತೆ. ಆಗಬೇಕಾಗಿರೋ ವಿಚಾರದಲ್ಲಿ ಪರಿವರ್ತನೆ ನೀವು ಅಂದ್ಕೊಂಡ ಸಮಯಕ್ಕೆ ಸಿಗುತ್ತೆ. ನೀವು ಅಂದ್ಕೊಂಡ ವಿಚಾರದಲ್ಲಿ ಬದಲಾವಣೆಗಳು ಖಂಡಿತ ಸಿಗುತ್ತೆ. ಯಾವ ಕೆಲಸ ನಿಮಗೆ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ರೋ ಆ ಕೆಲಸ ನಿಮ್ಮದಾಗತ್ತೆ. ಗುರುವಿನಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ ಸಂದೇಹ ಪಡಬೇಡಿ. ಅದು ಸಿಕ್ಕರೂ ನಿಮ್ಮ ಇಚ್ಛೆ, ಸಿಗದೇ ಇದ್ರೂ ನಿಮ್ಮ ಇಚ್ಛೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಸಮರ್ಪಣೆ ಆಗ್ತೀರೋ ಆಗ ಖಂಡಿತವಾಗಿಯೂ ನಿಮ್ಮ ಇಚ್ಛೆ ಕೈಗೂಡುತ್ತೆ. ಈ 24 ಗಂಟೆ ಒಳಗೆ ನಿಮಗೊಂದು ಮೆಸೇಜ್ ಬರ್ಬೋದು, ಒಂದು ಶುಭ ಸುದ್ದಿ ಸಿಗ್ಬೋದು. ಯಾರೋ ನೀವು ಅನಿರೀಕ್ಷಿತ ಅವ್ರು ಕಾಲ್ ಮಾಡೋದೇ ಇಲ್ಲ ಅಂತೇಳಿ ಅಂದ್ಕೊಂಡಿದ್ರಲ್ಲ, ಅವರ ಫೋನ್ ಕರೆ ಕೂಡ ಬರ್ಬೋದು. ಹಾಗೆ ಒಂದು ಉಡುಗೊರೆ ಸಿಗ್ಬೋದು, ಆಕಸ್ಮಿಕವಾಗಿ ಅವರ ಭೇಟಿ ಆಗ್ಬೋದು, ಅದು ನಿಮಗೆ ಖುಷಿ ಕೊಡ್ಬೋದು. ಕೆಲವು ಸತ್ಯಗಳ ಪರಿಚಯವನ್ನು ಮಾಡಿಸ್ಬೋದು. ಒಟ್ಟಾರೆಯಾಗಿ ಬದಲಾವಣೆ 24 ಗಂಟೆ ಒಳಗೆ ನಿಮಗೆ ಸಿಗತ್ತೆ. ನೀವು ಅಂದ್ಕೊಂಡೇ ಇರಲಿಲ್ಲ ಆ ರೀತಿ ಪ್ರಯಾಣ ಕೂಡ ನೀವು 24 ಗಂಟೆ ಒಳಗೆ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸುಧಾರಣೆ ಕೂಡ ಕಾಣುತ್ತೆ. ಅದು ನಿಮಗೆ ತುಂಬ ಸಂತೋಷ ಕೊಡುತ್ತೆ. ಕೃತಜ್ಞತರಾಗಿರ್ತೀರ. ಅದರ ಜೊತೆಗೆ ನೀವು ಮಂದಿರಕ್ಕೆ ಹೋಗ್ಬೋದು, ಇಲ್ಲ ಅಂದರೆ ಯಾರನ್ನಾದರೂ ಭೇಟಿ ಮಾಡಲಿಕ್ಕೆ ಹೋಗ್ಬೋದು, ಇಲ್ಲ ಅಂದರೆ ಏನೋ ಒಂದು ಹೊಸ ಆರಂಭವನ್ನು ಮಾಡ್ತೀರಾ. ತುಂಬ ಸಂತೋಷವಾಗಿರ್ತೀರ 24 ಗಂಟೆಗಳ ಕಾಲ. ಏನೇ ಒಂದು ನೋವಿದ್ರೂ ಅದರಲ್ಲಿ ಸ್ವಲ್ಪ ಅಳ್ತೀರ. ಆ ನೋವು ಶುದ್ಧೀಕರಣಗೊಳ್ಳುತ್ತೆ. ಆ ಅಳುವಿನ ಮೂಲಕ ಆ ದೋಷ ನಿವಾರಣೆಯಾಗತ್ತೆ. ಅಳುವು ಕೂಡ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಒಳ್ಳೆಯದೇ ಮಾಡಿರುತ್ತೆ. ಅದಕ್ಕೂ ಕೂಡ ಕೃತಜ್ಞತರಾಗಿರ್ತೀರ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ಗುರುವಿನ ಆಶೀರ್ವಾದ ಆಗಿರ್ಬೋದು, ದೈವಶಕ್ತಿಗಳ ಆಶೀರ್ವಾದ, ಬ್ರಹ್ಮಾಂಡದ ಆಶೀರ್ವಾದ ನಿರಂತರವಾಗಿ ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತೆ. ಹಾಗೆ ಹೆಜ್ಜೆ ಹೆಜ್ಜೆಗೂ ನಿಮ್ಮ ಒಂದು ಪರಿಶ್ರಮವನ್ನು ಗುರುತಿಸಿ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ, ಒಳ್ಳೆಯದಕ್ಕೆ ಕನೆಕ್ಟ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೊನೇಟ್ ಆಗ್ತಾ ಇದೆ. ಈ ಸಮಯದಲ್ಲಿ ನೀವು ಯೋಚಿಸ್ತಾ ಇದ್ದೀರಾ, ನನ್ನ ಜೀವನ ಯಾಕೆ ನನ್ನ ಕೈಯಾರೆ ನಾನು ಹಾಳು ಮಾಡಿಕೊಂಡೆ, ತೀರ್ಮಾನವನ್ನು ಮೊದಲು ಸರಿಯಾಗಿ ತಗೊಳ್ಳಿಲ್ಲ, ಆಗಲೂ ಕೂಡ ಅದರಿಂದ ಸಮಸ್ಯೆ ಆಯಿತು, ಈಗಲೂ ಕೂಡ 2ನೇ ಬಾರಿ ತಗೊಂಡಿದ್ದು ತೀರ್ಮಾನನೂ ಕೂಡ ಸರಿಯಾಗಿರಲಿಲ್ಲ ಅನ್ನೋ ರೀತಿಯಲ್ಲಿ ನಾನೇ ಅಂತ ಹೇಳಿ ನಾನು ತಗೊಳ್ಬಾರ್ದಿತ್ತು. ಅದನ್ನು ಗುರುವಿನ ಪಾದಗಳಲ್ಲಿ ನಾನು ಆವಾಗಲೇ ಶರಣಾಗಿಸ್ಬೇಕಾಗಿತ್ತು. ಈಗ ಕೈ ಮೀರಿ ಹೋಗಿದೆ, ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಒದ್ದಾಡ್ತಾ ಇದ್ದೀರಾ. ಆದರೆ ಈಗಲೂ ಕಾಲ ಮಿಂಚಿಲ್ಲ. ಧೈರ್ಯವಾಗಿ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಆ ವಿಚಾರವನ್ನು ನೇರವಾಗಿ ಹೇಳುವ ಧೈರ್ಯ ಮಾಡಿ. ಕೆಲವು ವಿಚಾರಗಳಲ್ಲಿ ಸ್ಪಷ್ಟತೆ ಸಿಗುತ್ತೆ. ಕೊರಗಬೇಡಿ, ನಿರಾಶರಾಗಬೇಡಿ. ನಿರಾಶೆ, ಕೊರಗು ನಿಮ್ಮನ್ನು ಸುಡ್ತಾ ಇದೆ. ಹಾಗೆ ನಿಮ್ಮ ಎದುರಿಗಿರೋರನ್ನು ಎಲ್ಲೋ ಒಂದು ರೀತಿಯಲ್ಲಿ ಸುರಕ್ಷಿತವಾಗಿಸ್ತಾ ಇದೆ. ಅಂದರೆ ಅವರು ನಿಮ್ಮಿಂದ ಯಾವೆಲ್ಲ ರೀತಿಯ ಸುಖ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಏನು ಮಾಡಿಸ್ಕೊಳ್ತಿದ್ರೆ ಅದನ್ನು ಹಂತ ಹಂತವಾಗಿ ಮಾಡಿಸ್ಕೊಳ್ತಾ ಇದ್ದಾರೆ. ಆದರೆ ನೀವು ಎಲ್ಲೋ ರೀತಿಯಲ್ಲಿ ಅವರಿಗೆ ಸಮರ್ಪಣೆ ಆದರೂ ಕೂಡ ಒಳಗಿನಿಂದೊಳಗೆ ಕುಗ್ತಾ ಇದ್ದೀರಾ. ಆ ವಿಚಾರಗಳನ್ನು ಯಾರಿಗೂ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿ ನಿಮಗೆ ಎದುರಾಗಿದೆ ಈ ಸಮಯದಲ್ಲಿ. ಅದು ಕೆಲವೊಂದು ಸರಿ ನಿಮ್ಮ ಸ್ವಯಂಕೃತ ಅಪರಾಧದಿಂದಲೇ ಆದರೂ ಕೂಡ ಕರ್ಮ, ಅದು ಕರ್ಮದ ಫಲ ಇಲ್ಲಿ ಸೂಚಿಸ್ತಾ ಇದೆ. ಇದಕ್ಕೆ ಮದ್ದು ಔಷಧಿ ಗುರುಗಳಾಗಿದ್ದಾರೆ. ಅವರ ಪಾದಗಳಲ್ಲಿ ಸಮರ್ಪಣೆಯಾಗಿ ನಿಮ್ಮನ್ನು ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿ ನಿಶ್ಚಿಂತೆಯಿಂದ ಮೌನವಾಗಿರಿ. ಖಂಡಿತವಾಗಿ ಅದ್ಭುತವಾದ ತಿರುವು ನಿಮ್ಮ ಜೀವನದಲ್ಲಿ ನಿಮಗೆ ಸಿಗತ್ತೆ. ಯಾವ ಕೆಲಸದ ವಿಚಾರದಲ್ಲಿ ಗೊಂದಲದಲ್ಲಿದ್ದೀರಲ್ಲ ಆ ಕೆಲಸ ಪರಿಪೂರ್ಣಗೊಳ್ಳುತ್ತೆ. ಗುರುವು ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸಿ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ವಿದೇಶ ಪ್ರವಾಸಕ್ಕೆ ಇಲ್ಲವೇ ಓದುವ ವಿಚಾರದಲ್ಲಿ ಒಂದು ಇಲ್ಲ ಕೆಲಸದ ಉದ್ದೇಶವನ್ನು ಇಟ್ಕೊಂಡು ಹೋಗ್ತಾ ಇದ್ರು. ಆ ಕೆಲಸದಲ್ಲಿ ನಿಮಗೆ ಏನು ಅಡೆತಡೆ ಉಂಟಾಗ್ತಾ ಇತ್ತಲ್ಲ ಅಲ್ಲಿಗೆ ಹೋಗಲಿಕ್ಕೆ, ಆ ಅಡೆತಡೆ ನಿವಾರಣೆ ಆಗುತ್ತೆ. ಗುರುವಿನಲ್ಲಿ ನಿಷ್ಕಲ್ಮಶ ಭಾವದಿಂದ ಸಂದೇಹ ರಹಿತರಾಗಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ. ಖಂಡಿತ ನಿಮ್ಮ ಪ್ರಶ್ನೆಗೆ 24 ಗಂಟೆ ಒಳಗೆ ಉತ್ತರ ಸಿಗುತ್ತೆ. ತಡರಾತ್ರಿಯಲ್ಲಿ ನಿಮಗೆ ತುಂಬ ಆಲೋಚನೆಗಳು ಬರ್ತವೆ. ಆಗ ನಾಳೆಯ ಕುರಿತು ಕೆಲವು ಭಯಗಳು, ಆತಂಕಗಳು ಕಾಡಿದ್ರೂ ಕೂಡ ನಿಮ್ಮೊಳಗೆ ಒಂದು ಭರವಸೆ ಇದೆ, ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ, ಏನಾದರೂ ಒಂದು ದಾರಿ ತೋರಿಸ್ತಾರೆ ಅಂತೇಳಿ. ಹಾಗಾಗಿ ಇದೇ ಭರವಸೆಯೊಂದಿಗೆ ನೀವು ಮುಂದೆ ಹೋಗಬೇಕು ಹೊರತು ಆ ಭಯ, ಆತಂಕದ ಜೊತೆಗೆ ನಿಮ್ಮ ಎನರ್ಜಿಯನ್ನು ಕನೆಕ್ಟ್ ಮಾಡಬಾರ್ದು. ಅದು ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಅಹಿತಕರ ಘಟನೆ ನಡೆಯುವಂತೆ ಮಾಡಿಬಿಡುತ್ತೆ. ಹಾಗಾಗಿ ಇಲ್ಲಿ ನೀವು ಪಾಸಿಟಿವ್ ಆಗಿ ಯೋಚಿಸ್ತಾ ಇದ್ದೀರಲ್ಲ ಅದರ ಕಡೆನೇ ನೀವು ನಿಲ್ಲಬೇಕು. ನೆಗೆಟಿವ್ ಆಗಿ ಏನು ಯೋಚನೆ ಬರ್ತಾ ಇದ್ದಾವಲ್ಲ ಅದನ್ನು ಇಗ್ನೋರ್ ಮಾಡಬೇಕು. ನಿಮಗೆ ಕೆಲವೊಂದು ಕನಸುಗಳು ಬೀಳ್ತಾ ಇದ್ದಾವೆ. ಆ ಕನಸುಗಳನ್ನು ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿಸೋದೆ ಅತಿ ಉತ್ತಮ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತದೆ. ಅವರೇ ಅದಕ್ಕೆ ಒಂದು ಪರಿಹಾರವನ್ನು ನೀಡ್ತಾರೆ. ಅದು ಸಂತೋಷ ಆಗಿರ್ಬೋದು, ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆಯ ರೀತಿಯಲ್ಲಿ ಆಗಿರ್ಬೋದು, ಅವರು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ.
ಯಾವುದೋ ಒಂದು ವಿಚಾರದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ನೀವು ಇಗ್ನೋರ್ ಮಾಡ್ತೀರಾ. ಖಂಡಿತ ಅದು ಈಗಿನ ಸಮಯಕ್ಕೆ ಉತ್ತಮ. ಹಿಂದೆನೇ ಮಾಡಬೇಕಾಗಿತ್ತು, ಆದರೆ ಆ ಸಮಯದಲ್ಲಿ ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕಾಗಲಿಲ್ಲ. ಅಸ್ಪಷ್ಟತೆ ಕಾಡ್ತಾ ಇತ್ತು, ಆದರೆ ಈಗ ಸ್ಪಷ್ಟತೆ ಸಿಕ್ಕಿದೆ ನಿಮಗೆ. ಹಾಗಾಗಿ ಅದರಿಂದ ಹಿಂದೆ ಸರಿಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ. ಅದೇ ಉತ್ತಮ. ಯಾಕಂದರೆ ಅದು ಮುಂದೊಂದು ದಿನ ನಿಮ್ಮ ಜೀವನಕ್ಕೆ ಬೇರೊಂದು ರೀತಿಯಲ್ಲಿ ತಿರುವು ಕೊಟ್ಟು ಅನಾಹುತ ಮಾಡುತ್ತೆ, ಇಲ್ಲಾಂದರೆ ತೊಂದರೆ ಕೊಡುತ್ತೆ, ಇಲ್ಲ ಅವಮಾನ ಮಾಡಿಸ್ಬೋದು. ಹಾಗಾಗಿ ಇಲ್ಲಿ ಈ ಗುರುವಿನ ಶರಣದಲ್ಲಿರೋದ್ರಿಂದ ಅವರು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಕರ್ಮದಲ್ಲಿ ಮುಂದೆ ಏನಾಗಬೇಕಾಗಿತ್ತಲ್ಲ ಒಂದು ಅಶುಭ, ಅದನ್ನು ತಡೆಯುವ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನೀವು ಅವರ ಪಾದಗಳಲ್ಲಿ ಆ ವಿಚಾರವನ್ನಿಟ್ಟು ಶರಣಾಗಿಸೋದೇ ಅತಿ ಉತ್ತಮ. ಅದರಿಂದ ನಿಮ್ಮ ಜೀವನಕ್ಕೆ ಏನು ಕರ್ಮದ ಒಂದು ಯೋಜನೆಯ ಪ್ರಕಾರ ಶಿಕ್ಷೆ ಸಿಗಬೇಕಾಗಿತ್ತು, ಅದನ್ನು ಅನುಭವಿಸ್ಬೇಕಾಗಿತ್ತಲ್ಲ, ಅದರ ಪ್ರಮಾಣ ತಗ್ಗತ್ತೆ. ನಿಮಗೆ ಬೇರೊಂದು ರೀತಿಯಲ್ಲಿ ಗುರುವು ಒಂದು ಉಪದೇಶವನ್ನು ಕೊಟ್ಟು ಕನೆಕ್ಟ್ ಮಾಡಿ ಬೇರೆ ಎನರ್ಜಿಗೆ, ಅಲ್ಲಿ ನಿಮಗೆ ನಿಮ್ಮ ಪುಣ್ಯ ವೃದ್ಧಿಯನ್ನು ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಆ ಪುಣ್ಯ ವೃದ್ಧಿ ಇಲ್ಲಿ ಏನೊಂದು ಕರ್ಮವನ್ನು ಅನುಭವಿಸ್ಬೇಕಾಗಿರುತ್ತೋ ಅದನ್ನು ತಡೆ ಹಿಡಿಯುತ್ತೆ. ಆ ರೀತಿಯಾಗಿ ಒಂದು ಸಂಚಿತ ಕರ್ಮದ ಬ್ಯಾಲೆನ್ಸನ್ನು ಸಂಭಾಳಿಸ್ತಾರೆ ಗುರುವು. ಆ ಶಕ್ತಿ ಇರೋದು ಗುರುವಿಗೆ ಮಾತ್ರ. ಅವರ ಶರಣದಲ್ಲಿದ್ದೀರಾ. ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮ ಉದ್ದೇಶ, ನಿಮ್ಮ ಇಂದಿನ ಕರ್ಮ ಸರಿಯಾಗಿದೆಯಾ ಅದರ ಬಗ್ಗೆ ಗಮನ ಹರಿಸಿ ನಿಶ್ಚಿಂತೆಯಿಂದ ಮಲಗಿ. ನಾಳೆ ನಿಮ್ಮ ದಿನ ನಿಮ್ಮ ಪರವಾಗಿಯೇ ಕೆಲಸ ಮಾಡುತ್ತೆ. ಯಾಕಂದರೆ ಗುರುವಿನ ಶರಣದಲ್ಲಿ ಆ ವಿಚಾರಗಳನ್ನು ನಿಮ್ಮನ್ನು ನೀವು ಸಮರ್ಪಣೆ ಮಾಡಿರೋದ್ರಿಂದ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಅವರು ಗೈಡ್ ಮಾಡ್ತಾರೆ. ಅದರ ಪ್ರಕಾರನೇ ನೀವು ನಿಮ್ಮ ಜೀವನದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಸರಿ ನೀವು ತಪ್ಪು ಮಾಡಬೇಕು ಅಂತೇಳಿ ಅಂದ್ಕೊಂಡ್ರೂ ಕೂಡ ನಿಮ್ಮಿಂದ ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿ ಗುರುವು ತಡೆ ಹಿಡಿತಾರೆ. ಯಾಕಂದರೆ ನೀವು ಅವರ ಶರಣದಲ್ಲಿದ್ದೀರಾ. ನೀವು ಒಮ್ಮೆ ಅವರು ನಿಮ್ಮ ಒಂದು ವಿಚಾರಗಳಲ್ಲಿ ಪರಿವರ್ತನೆ ಕೊಡಲಿಲ್ಲ, ಫಲ ಕೊಡಲಿಲ್ಲ ಅಂತೇಳಿ ಹಿಂದೆ ಸರಿಬೋದು. ಆದರೆ ಅವರು ಒಮ್ಮೆ ನಿಮ್ಮ ಕೈಯನ್ನು ಹಿಡಿದಿದ್ದಾರೆ ಅಂದರೆ ಅವರು ಯಾವತ್ತಿಗೂ ಕೂಡ ಮಾತನ್ನು ತಪ್ಪೋದಿಲ್ಲ, ಕೈಯನ್ನು ಬಿಡೋದಿಲ್ಲ. ಮನುಷ್ಯ ಮಾತು ತಪ್ಪೋದು, ನನಗಿಲ್ಲೇನೂ ಸಿಗಲಿಲ್ಲ, ಇಷ್ಟು ವರ್ಷ ಪೂಜೆ ಮಾಡಿದೆ, ಪ್ರಾರ್ಥನೆ ಮಾಡಿದೆ, ಆದರೂ ಕೂಡ ನನಗೇನು ಫಲ ಸಿಕ್ಕಿಲ್ಲ ಅಂತಲೇ ಹೇಳಿ ನೀವು ಹಿಂದೆ ಸರಿಬೋದು. ಆದರೆ ಬಾಬಾ ಒಮ್ಮೆ ಮಾತು ಕೊಟ್ಟು ನಿಮ್ಮ ಕೈಯನ್ನು ಹಿಡಿದಿದ್ದಾರೆ ಅಂದರೆ ಹಿಂದೆ ಸರಿಯೋದಿಲ್ಲ. 24 ಗಂಟೆ ಒಳಗೆ ನೀವು ಅಂದ್ಕೊಂಡ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ದ ಕೆಲಸ ನಿಮಗೆ ಸಿಗುತ್ತೆ. ಗುರುವಿನ ಆಶೀರ್ವಾದದಿಂದ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಭರವಸೆ ಮೂಡಿಸುತ್ತೆ. ಹಾಗಾಗಿ ಯಾವಾಗಲೂ ಕೃತಜ್ಞತರಾಗಿರಬೇಕು. ನೀವು ಈ ಒಂದು ವಿಚಾರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಷ್ಟು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು, ಸಮೃದ್ಧಿ, ಒಳ್ಳೆಯ ಅವಕಾಶಗಳು, ಒಳ್ಳೆಯ ಜನರು, ಒಳ್ಳೆಯದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಭಗವಂತನ ಆಶೀರ್ವಾದಗಳು ಅಡೆತಡೆ ಇಲ್ಲದೆ ನಿಮಗೆ ನೇರವಾಗಿ ಸಿಗ್ತಾ ಹೋಗ್ತವೆ. ಯಾವಾಗ ನೀವು ಸಂದೇಹ ಪಡ್ತಿರೋ, ಹಾಗೆ ಈಗ ಸಿಕ್ಕಿದ್ದು ಒಂದು ಒಳ್ಳೆಯದು ಸಿಕ್ಕಿದೆಯೋ ಕೆಟ್ಟದ್ದು ಸಿಕ್ಕಿದೆಯೋ ಅದಕ್ಕೆ ಬೈತಿರೋ, ಅಂದರೆ ಕೆಟ್ಟದ್ದು ಸಿಕ್ಕಾಗ ಬೈಯೋದು, ಒಳ್ಳೇದು ಸಿಕ್ಕಾಗ ಹೊಗಳೋದು ಮಾಡ್ತಿರಲ್ಲ, ಆ ಕೆಟ್ಟದ್ದು ಸಿಕ್ಕಾಗಲೂ ಕೂಡ ಅದು ಒಳ್ಳೆಯದಕ್ಕೆ ಸಿಕ್ಕಿದೆ, ಏನೋ ಕಾರಣದಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಕೃತಜ್ಞತರಾದಾಗ ಭಗವಂತನಿಗೆ ಒಂದು ವಿಶ್ವಾಸ ಬರುತ್ತೆ. ನಾನು ಏನೇ ಕೊಟ್ಟರು ಅದನ್ನೇ ಇವ್ರು ನಂಬ್ತಾ ಇದ್ದಾರೆ, ಹಾಗಾಗಿ ನಾನು ಇವರಿಗೆ ಒಳ್ಳೆಯದನ್ನೇ ಕೊಡಬೇಕು ಅನ್ನೋ ರೀತಿಯಲ್ಲಿ ಒಂದು ಭರವಸೆ ಮೂಡುತ್ತೆ. ಯಾರಿಗಾದರೂ ಅಷ್ಟೇ ಅಲ್ವಾ, ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಒಂದು ಹೊಡೆತ ಹೊಡಿತೀರಾ, ಇಲ್ಲ ಕಹಿಯಾದ ಕಷಾಯ ಕೊಡಿಸ್ತೀರಾ, ಏನೋ ಒಂದು ಅವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ಮಾಡಿದಾಗಲೆಲ್ಲ ಅದು ಸಿಟ್ಟು ಮಾಡುತ್ತೆ, ಅಳತ್ತೆ. ಆದರೂ ಕೂಡ ನೀವು ಅದಕ್ಕೆ ಕೊಡಿಸಿದಾಗ ಅದರ ಆರೋಗ್ಯ ಸುಧಾರಣೆ ಆಗುತ್ತೆ. ಅದು ನಂಬಬೇಕು. ನಮ್ಮ ಅಪ್ಪ ಅಮ್ಮ ನನಗೆ ಏನೇ ಒಂದು ಕಹಿಯಾದ ಔಷಧಿ ಕುಡಿಸಿದ್ರು ಕೂಡ ನನಗೆ ಅದು ಆರೋಗ್ಯ ಒಳ್ಳೆಯದಾಗಲಿ ಅಂತೇಳಿ ಕೊಡಿಸ್ತಾ ಇದ್ದಾರೆ ಅಂತೇಳಿ ಆ ಮಗು ಯಾವಾಗ ನಂಬುತ್ತೋ ಆಗ ಅದರ ಜೀವನ ಸುರಕ್ಷಿತವಾಗಿರುತ್ತೆ. ಅದು ಯಾವಾಗ ಪ್ರಶ್ನೆ ಮಾಡುತ್ತೋ, ನನಗೆ ಅದು ಬೇಡ ಇದು ಬೇಡ ಅಂತೇಳಿ ಪ್ರಶ್ನೆ ಮಾಡುತ್ತೋ ಆಗ ಅದರ ಜೀವನ ಎಲ್ಲೋ ಒಂದು ರೀತಿಯಲ್ಲಿ ಸಮಸ್ಯೆಗೆ ಸಿಕ್ಕಾಕೊಳ್ಳುತ್ತೆ. ಇದು ಉದಾಹರಣೆಯಾಗಿದೆ. ಕರ್ಮ ಅನ್ನೋದು ಹೀಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಕನೆಕ್ಟ್ ಆಗೋದು. ಯಾವಾಗ ನಮ್ಮ ಜೊತೆ ಗುರುವಿನ ಒಂದು ಮಾರ್ಗದರ್ಶನ ಸಿಗ್ತಾ ಹೋಗುತ್ತೋ ಆಗ ನಮ್ಮ ಜೀವನದಲ್ಲಿ ಎಲ್ಲದರಿಂದ ನಾವು ಹೊರಗೆ ಬರಲಿಕ್ಕೆ ದಾರಿ ಕೂಡ ಸಿಗುತ್ತೆ. ಅಂತಹ ಗುರುವೇ ನಿಮ್ಮ ಆಯ್ಕೆ ಆಗಿದ್ದಾರೆ. ಆ ಗುರುವಿನ ಆಯ್ಕೆ ನೀವಾಗಿದ್ದೀರಾ ಅಂದರೆ ನಿಮ್ಮ ಜೀವನ ಸುರಕ್ಷಿತವಾಗಿದೆ. ಖಂಡಿತ 24 ಗಂಟೆಯ ಒಳಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಕೆಲವು ಘಟನೆಗಳು, ಪರಿವರ್ತನೆಗಳು ಜರುಗ್ತವೆ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲ ವಿಚಾರಗಳು ಎಲ್ಲರಿಗೂ ಅನ್ವಯಿಸೋದಿಲ್ಲ. ಯಾರಿಗೆ ಅನ್ವಯಿಸ್ತವೋ ಅವರು ಅದನ್ನು ತಗೊಳ್ಬೋದು. ಅನ್ವಯಿಸದೇ ಇದ್ದರು ಇದನ್ನು ಒಂದು ರೀಡಿಂಗ್ ಅಂತ ಹೇಳಿ ನೋಡ್ಬೋದು. ಕೃತಜ್ಞತಾ ಪೂರ್ವಕವಾಗಿ ಆ ವಿಚಾರವನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.